ಬಿಗ್ ಬಾಸ್ ಫೈನಲ್ಗೆ ತಯಾರಿಯನ್ನು ನಡೆಸ್ತಾ ಇದೆ. ನಮಗಿರೋ ಮಾಹಿತಿ ಪ್ರಕಾರ ಈ ತಿಂಗಳ 24, 25, 26 ಬಿಗ್ ಬಾಸ್ನ ಫೈನಲ್ನ ಮೂಮೆಂಟ್ಸ್ಗೆ ರೆಡಿ ಆಗಿದೆ ಅಂತ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ಅಲ್ಲಿ ಬಿಗ್ ಬಾಸ್ ಫೈನಲ್ ಗೆಲ್ಲಕ್ಕೆ ಕಸರತ್ತುಗಳು ಜಾಸ್ತಿ ಇದೆ. ಒಬ್ಬ ಒಳ್ಳೆಯ ಆಟಗಾರ, ಮುಗ್ಧ ಉತ್ತರ ಕರ್ನಾಟಕದ ಹುಡುಗ ಹನುಮಂತ ತನ್ನದೇ ಆದ ರೀತಿಯಲ್ಲಿ ಬಿಗ್ ಬಾಸ್ ಅನ್ನ ಆಡ್ತಾ ಇದ್ದಾನೆ. ಪ್ರಶಂಸನೀಯ, ಹನುಮಂತನ ಆಟವನ್ನ ಪ್ರಶಂಸನೀಯ. ಬಟ್ ಆದರೆ ಈ ಭವ್ಯ ಅನ್ನೋ ಮಾಟಗಾರ್ತಿ ಒಂದ್ ರೀತಿನಲ್ಲಿ ಆ ತ್ರಿವಿಕ್ರಮ್ಗೆ ಬಕೆಟ್ ಅಂತ ಹೇಳ್ಬೋದು. ಈ ಭವ್ಯ ಏನಿದ್ದಾಳೆ, ಅವನ್ ತ್ರಿವಿಕ್ರಮ್ನ ಗೆಲ್ಲಬೇಕು ಅಂತ ಆ ತ್ರಿವಿಕ್ರಮ್ಗೆ ಬಕೆಟ್ ಕೆಲಸ ಮಾಡಿಕೊಂಡು ಈ ಭವ್ಯ ಆ ಆಟದಲ್ಲಿ ಆಟ ಆಡ್ಬೇಕಾರೆ ಫಿಸಿಕಲ್ ಆಗಿ ಹನುಮಂತನ ಅಟ್ಯಾಕ್ ಮಾಡ್ತಾಳೆ, ಸುಳ್ಳು ಹೇಳ್ತಾಳೆ. ನಿಜವಾಗ್ಲೂ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ವಿಚಾರವನ್ನ ಎಕ್ಸ್ಪೋಸ್ ಮಾಡಿ ಪ್ರಶ್ನೆ ಮಾಡ್ತಾರೆ ಭವ್ಯ ಗೌಡನಿಗೆ. ಆ ಸಾಲದಕ್ಕೆ ಆ ಭವ್ಯನ ಜೊತೆ ಗೌಡ ಅಂತ ಹೆಸರು ಬೇರೆ ಕಣವಳೆ. ನಮ್ಮ ಕುಲದ ಹೆಸರು ಹಾಳು ಮಾಡೋದೆಲ್ಲ ಕಂತ್ರಿ ಕೆಲಸ. ಹೆಸರು ಮಾತ್ರ ಭವ್ಯ ಗೌಡ. ಇವು ಯಾವ ಸೀಮೆ ಗೌಡನ ಹೆಸರನ್ನ ಹಾಳು ಮಾಡಕ್ ಹೊಟ್ಟವಳ ಗೊತ್ತಿಲ್ಲ. ಆ ಇವನಿಗೆ ಹನುಮಂತನಿಗೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಇವಳು. ಆಮೇಲೆ ಈ ಒಂದು ಕುಖ್ಯಾತಿ ಭವ್ಯ ಗೌಡನಿಗೆ ಸುದೀಪ್ ಅವರು ವಾರದ ವಿಷಯ ಕಿಚ್ಚನ ಜೊತೆಯಲ್ಲಿ ಹಾಯ್ ಮೊಟ್ಟೆ ಖಾಲಿ ಆಗಿದೆ. ಇಲ್ಲ ನೋಡು ಕರೆಕ್ಟಾಗಿ 1-2 ಡಜನ್ ಎತ್ತವ್ರೆ, ಇನ್ನೊಂದು 1 ಡಜನ್ ಐತೆ ಅಲ್ಲಿ. ಈ ಭವ್ಯ ಅನ್ನೋ ಬಕೆಟ್ಗೆ ಇವಳು ಭವ್ಯ ಗೌಡ ಅಂತ ಹೇಳ್ಕೊಂತಾಳೆ. ಹಿಂಗೆ ಏನೋ ಒಂದಷ್ಟು ರೀಲ್ಸು ಪಾಲ್ಸು ಮಾಡ್ಕೊಂಡು ಸಣ್ಣ ಸ್ಕ್ರೀನ್ ಅಲ್ಲಿ ಒಂದಷ್ಟು ಆಕ್ಟ್ರೆಸ್ ಕೆಲಸ ಮಾಡ್ಕೊಂಡು ಈಗ ಆ ಬಿಗ್ ಬಾಸ್ ಅಲ್ಲಿ ಅವನ್ ತ್ರಿವಿಕ್ರಮನ್ನ ಗೆಲ್ಲಿಸ್ಬೇಕು. ಇವಳು ಟಾಸ್ಕ್ ಏನ್ ಗೊತ್ತಾ? ಇವಳು ಗೆಲ್ತಾಳ ಬಿಡ್ತಾಳ ಬೇರೆ ಪ್ರಶ್ನೆ, ಇವಳು ಗೆಲ್ಲಲ್ಲ ಬಿಡಿ. ಇವಳು ಬಕೆಟ್ ಭವ್ಯ ಆ ಗೌಡ ಅಂತ ಬೇರೆ ನಮ್ ಕುಲ್ದೆಸ್ ಬೇರೆ ಇಕ್ಕೊಂಡವಳೆ. ಆ ಹನುಮಂತನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ. ಶಿ ಅಟ್ಯಾಕ್ಸ್ ಹನುಮಂತನ ಮೇಲೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ, ಸುಳ್ಳು ಹೇಳ್ತಾಳೆ ಟಚ್ ಮಾಡ್ದ ಅಂತ. ಮತ್ತೆ ಇವಳ ಈ ಕುಖ್ಯಾತಿ ನನ್ನ ಮೇಲೇನು ಪ್ರಯೋಗ ಮಾಡಕ್ ಬಂದ್ಲು. ನಾನು ಹೊರಗಡೆ ಹೋಗ್ಬೇಕಾರೆ ಆ ಹಂಸನ ವಿಚಾರದಲ್ಲಿ ಹಂಸನ್ಗೆ ಏನೋ ಒಂದು ಮಾತೆ ಅಂತಂದ್ರೆ ಏನೋ ಅವಳು ದೊಡ್ಡ ರೌಡಿ ತರ ಬಂದು ಫಿಸಿಕಲ್ ಟಚ್ ಮಾಡಿ ಹೇಳ್ದ, ಏ ಭವ್ಯ ಹುಷಾರ್, ನನ್ನ ಫಿಸಿಕಲ್ ಟಚ್ ಮಾಡಿದ್ರೆ ನಿನ್ನೂ ಟಚ್ ಮಾಡ್ತೀನಿ. ನೀನ್ ಟಚ್ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಬೇರೆ. ನೀನ್ ನನ್ನ ಎಲ್ಲಿ ಟಚ್ ಮಾಡಿದ್ಯ ನೋಡೋ, ಬಂದು ಎದೆನ್ ಟಚ್ ಮಾಡಿದ್ಲು. ಶಿ ಟಚ್ ಮೈ ಚೆಸ್ಟ್. ನಾನು ಹೇಳ್ದೆ ಅದೇ ಕೆಲಸ ನಾನ್ ಮಾಡಿದೆ, ಎಲ್ಲೇ ಹೋಗ್ತ್ಯಾ? ಮಾತಲ್ಲಿ ಇರ್ಬೇಕು. ಏನೋ ಇಲ್ಲೇನೋ ಕತ್ತರ್ಸ ಹಾಕ್ಬಿಟ್ರ ಅವಳನ್ನ, ಹಂಸನೇನೋ ಕತ್ತರ್ಸ ಹಾಕ್ಬಿಟ್ರ ನಾವು? ಏನಿಲ್ಲ, ಮಾತಲ್ಲೇ ಒಂದು ಫ್ಲೋನಲ್ಲಿ ಏನೋ ಒಂದು ಸಣ್ಣ ಅನ್ವಾಂಟೆಡ್ ಶಬ್ದ ಬಂತು. ಅದಕ್ಕೆ ಇವಳು ಹೀರೋಯಿನ್ ಕೊಟ್ಟಿದ್ಲು ಇವಳು ಭವ್ಯ ಗೌಡ. ಅಂದ್ರೆ ಎಲ್ಲಾ ವಿಚಾರಕ್ಕೂ ಮೂಗ್ ತೋರಿಸಿ ಸುಳ್ಳು ಹೇಳಿ ಆ ತ್ರಿವಿಕ್ರಮನ್ ಜೊತೆ ಏನೋ ಲವ್ ಅಂತೆ. ಅದು ಅವಳು ಪರ್ಸನಲ್, ನನಗೇನು ಸಮಸ್ಯೆ ಇಲ್ಲ, ಅದು ಅವಳು ಅವನಿಗೆ ಬಿಟ್ಟಿದ್ದು. ಬಟ್ ತ್ರಿವಿಕ್ರಮ್ಗೆ ಕಪ್ಪು ಕೊಡ್ಸಕ್ಕೆ ಇವಳು ಏನೇನ್ ಬಾಳ್ಬಾರ್ದು ಆ ಬಾಳೆಲ್ಲ ಬಾಳ್ತಾ ಇದ್ದಾಳೆ ಬಿಗ್ ಬಾಸ್ ಅಲ್ಲಿ. ಐ ಡೋಂಟ್ ಹ್ಯಾವ್ ಎನಿ ಸೆಕೆಂಡ್ ಥಾಟ್ಸ್ ಇವನ್ ಶೇರಿಂಗ್ ದಿಸ್. ಈ ಭವ್ಯ ಗೌಡ ಅನ್ನೋ ಬಕೆಟ್ ತ್ರಿವಿಕ್ರಮ್ ಗೆಲ್ಬೇಕು. ಯಾಕೇಳೋ ಅವನು ಪ್ರೇಮಿ ಅಲ್ವಾ, ಅವನು ಇವಳು ಪ್ರೇಮಿ ಗೆದ್ರ ಇವಳಿಗೆ ಅಲ್ವಾ ಹೆಸರು. ಸೊ ಪ್ರೇಮಿನ ಗೆಲ್ಸಕ್ಕೋಸ್ಕರ ಆ ಹನುಮಂತನ್ನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಈ ಭವ್ಯ ಗೌಡ. ಸುದೀಪ್ ಅವರು ಸರಿಯಾಗಿ ಇವಳಿಗೆ ಆ ನಿಜ ಮುಖವಾಡವನ್ನ ತೆಗೆದು ಸುದೀಪ್ ಅವರು ಹನುಮಂತನಿಗೆ ಒಂದು ರೀತಿನಲ್ಲಿ ಒಂದು ಸಮಾಧಾನ ಆಯ್ತು. ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳ್ರಿ, ಫಿಸಿಕಲಿ ಶಿ ಅಟ್ಯಾಕ್ಸ್ ಹನುಮಂತ. ಯಾಕಂದ್ರೆ ಹನುಮಂತ ಇಸ್ ಅ ರಿಯಲ್ ಕಾಂಪಿಟೇಟರ್. ಇವತ್ತು ಕಪ್ಪು ಗೆಲ್ಲೋದ್ರಲ್ಲಿ ಹನುಮಂತ ಯಾವುದೇ ಎರಡನೇ ಹೆಜ್ಜೆ ಇಲ್ಲ. ತ್ರಿವಿಕ್ರಮ್ಗಿಂತ ಒಂದು ಮಟ್ಟ ತ್ರಿವಿಕ್ರಮ್ಗಿಂತ ತುಂಬಾ ಮುಂದೆ ಇದ್ದಾನೆ. ಕಪ್ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ. ಆದರೆ
ಇವನು ಸ್ಕೆಚ್ ಎಲ್ಲ ಇವಂದು ಈ ಈ ಶಕುನಿ ಇವನು ತ್ರಿವಿಕ್ರಮನು ಅಲ್ಲ, ಒಂದು ದೊಡ್ಡ ಶಕುನಿ ಇವನು. ಈ ಶಕುನಿ ಇವಳ ಗರ್ಲ್ ಫ್ರೆಂಡ್ ಇವಳು ಭವ್ಯ ಕೂಡ ದೇ ದೆಮ್ಸೆಲ್ಫ್ ಹ್ಯಾಸ್ ಡಿಕ್ಲೇರ್ಡ್. ಹೌದು, ಅವ್ನ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು. ಮನೆ ಇವಳು ಬಂದು ಹೇಳಿದಾರೋ, ಚೈತ್ರ ಕುಂದಾಪುರ ಬಂದು ಹೇಳಿದ್ಲು, ಹೌದು ಅವ್ರಿಬ್ಬರ ಮಧ್ಯೆ ಏನೋ ಇದೆ, ಅವ್ರ ಪರ್ಸನಲ್. ಅಂದ್ರೆ ಇವಳು ಭವ್ಯ ಗೌಡ ಪ್ರೇಮಿನ ಗೆಲ್ಲಿಸ್ಕೊಳಕ ಹನುಮಂತನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ನೋಡ್ರಿ ಹೆಂಗೈತೆ ಲೆಕ್ಕಾಚಾರ. ಒಂದು ಹೆಣ್ಣು ಅಂದ್ರೆ ಎಷ್ಟು ಅಡ್ವಾಂಟೇಜ್ ತಗೊಂತಾವಳೆ ಇವಳು. ಆಮೇಲೆ ಸುದೀಪ್ ಅವರು ಇವಳ ಮುಖವಾಡವನ್ನ ಕಳಿಸಿಟ್ಟಿದ್ದಾರೆ. ಜಸ್ಟ್ ಬಿಕಾಸ್ ಗಂಡ್ ಮಕ್ಳು ನಾವು ಕೈ ಮಾಡಬಾರ್ದು, ಒಂದು ಕೆಟ್ಟ ಮಾತಾಡಿದಕ್ಕೆ ನಾವು ಹೊರಗಡೆ ಬಂದ್ವಿ. ಇವಳು ಹನುಮಂತನ ಮೇಲೆ ಅಟ್ಯಾಕ್ ಮಾಡ್ತಾಳೆ, ಫಿಸಿಕಲ್ ಅಟ್ಯಾಕ್ ಮಾಡ್ತಾಳೆ. ಶಿ ಸಪೋಸ್ ಟು ಬಿ ಥ್ರೋನ್ ಔಟ್. ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು. ಯಾಕೆ? ಪ್ರೇಮಿಗೆ ಸಪೋರ್ಟ್ ಮಾಡಕ್ಕೋಸ್ಕರ ಇವಳನ್ನ ಮಡ್ಕೊಂಡಿದ್ದೀರಾ. ಅಟ್ಯಾಕ್ ಮಾಡಿದ್ಮೇಲೆ ಫಿಸಿಕಲ್ ಆಗಿ ಹನುಮಂತನ ಮೇಲೆ ಅಟ್ಯಾಕ್ ಮಾಡ್ತಾಳೆ ಇವಳು. ಏನು ಇವಳು ಗೌಡ್ರ ಆಗ್ಬಿಟ್ರೆ ಏನು ಕೊಂಡ್ಕೊಂಡ್ಬಿಟ್ಟಾಳೆ ಇವಳು. ಆಮೇಲೆ ಮಾಡೋದೆಲ್ಲ ಬರೀ 420 ಕೆಲಸ. ಇವಳು 420 ಕೆಲಸನೇ ಮಾಡೋದು. ಆಮೇಲೆ ಕಿಂಚಿತ್ತು ಎದೆನಲ್ಲಿ ಇವಳಿಗೆ, ಭವ್ಯ ಗೌಡನ್ಗೆ ಎದೆನಲ್ಲಿ ಕಿಂಚಿತ್ತು ನೋಡಕ್ ಸ್ವಲ್ಪ ಏನೋ ದೇವ್ರು ಅಂದ ಚಂದ ಕೊಟ್ಟವನೆ. ಆ ಅಂದ ಚಂದನ ಕ್ಯಾಶ್ ಮಾಡ್ಕೊಂಡು ಅವನು ತ್ರಿವಿಕ್ರಮ ಹಂಗೆ ಅವನೇ. ಸಮಯ ಬಂದ್ರೆ ಬೇಕಾದ್ರೆ ಒಬ್ಬರೊಬ್ಬರು ಮಾರಾಟ ಮಾಡ್ಬಿಡ್ತಾರೆ. ಹಂಗವ್ರ ಇಬ್ರು ಪ್ರಳಯಾಂತಕರು. ಅವಳು ಭವ್ಯ ಮತ್ತೆ ಇವನ್ ತ್ರಿವಿಕ್ರಮನ್ ಜೋಡಿ ಪ್ರಳಯಾಂತಕ ಜೋಡಿ ಅಂತ ಹೇಳ್ಬೋದು. ನಾನೇನೇನೋ ಬೇರೆ ಏನು ಹೇಳಕ್ ಇಷ್ಟಪಡಲ್ಲ. ಬಟ್ ಆದರೆ ಆ ಉತ್ತರ ಕರ್ನಾಟಕದ ಆ ಮುಗ್ಧ ಹುಡುಗನಿಗೆ ಈಕೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿ ಹೊಡೆದಿದೆಯಲ್ಲ, ನಿಜವಾಗ್ಲೂ ಖಂಡನೀಯ. ಇವಳನ್ನ ಈ ಹಲ್ಕಟ್ಟು ಭವ್ಯ ಗೌಡನ ಹೊರಗಡೆ ಹಾಕ್ಬೇಕು. ಶಿ ಶುಡ್ ಬಿ ಥ್ರೋನ್ ಔಟ್, ಶಿ ಶುಡ್ ಬಿ ಶೋನ್ ಡೋರ್ಸ್. ಯಾಕೆ ನನಗೆ ಗೊತ್ತಿಲ್ಲ ಬಿಗ್ ಬಾಸ್ ಅವ್ರು ಏನಕ್ಕೆ ಮಾಡ್ಕೊಂಡಿದಾರೆ ಇವಳನ್ನ ಅಂತ. ಯಾಕೆ ಅವನು ತ್ರಿವಿಕ್ರಮ ಇವಳ ಕೈಯಲ್ಲಿ ಮಾಡಬಾರ್ದೆಲ್ಲ ಮಾಡಿಸ್ತಾವನೆ. ನಾವು ಜನ ಎಲ್ಲ ನೋಡ್ತಾ ಇದೀವಿ. ವಿ ಆರ್ ನಾಟ್ ಆಫ್ ದಾಟ್. ಏನೋ ನಾವು ಸುಮ್ಮನೆ ಇರಕ್ಕಂತೂ ಅಲ್ಲ. ಆ ಹನುಮಂತ ಮುಗ್ಧ ಹುಡುಗ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ ಇವಳು. ಹೆಂಗ್ ಸುಮ್ಮನೆ ಇದೆ? ಅವಕಮ್ಮ ಫಿಸಿಕಲ್ ಅಟ್ಯಾಕ್ ಮಾಡಿದ್ಮೇಲೆ ಇವಂದು ಹನುಮಂತಂದು ಯಾವ್ದು ರಿಯಾಕ್ಷನ್ ಇಲ್ಲ ಪಾಪ. ಅವನೇನ್ ಮಾಡ್ತಾನೆ? ನಾನಾಗಿದ್ರೆ ಅವಳಿಗೆ ಎಳೆದು ಬಿಸಾಕ್ಬಿಟ್ರೇನೆ. ಭವ್ಯ, ನಾನಿದ್ದಿದ್ರೆ ನಿನಗೆ ಮಾಂಜ ಕೊಟ್ರೆ ನಿನಗೆ ಏನೋ ನೀನ್ ಹೆಂಗ್ಸಾಗ್ಬಿಟ್ರೆ ಏನ್ ನಿನಗೆ ರೈಟ್ಸಾ? ಗಂಡ್ ಮಕ್ಳ ಮೇಲೆ ಕೈ ಮಾಡಕ್ಕೆ ನಿನ್ಗೇನೋ ರೈಟ್ಸ್ ಇದೆಯೇ ನಿನ್ಗೆ? ಬರೀ ಸುಳ್ಳು ಒಳ್ಳೆ ಡಕಾಯ್ತರ ತರ ಕೆಲಸ ಮಾಡ್ತೀಯ ನೀನು. ಅವನು ಸರಿಯಾಗಿದ್ಯಾ? ಅವನ ಬಕೆಟ್ ನೀನು, ನಿನ್ ಬಕೆಟ್ ಅವನು. ಆ ತ್ರಿವಿಕ್ರಮ್ ಬಕೆಟ್ ನೀನು, ನಿನ್ನ ಬಕೆಟ್ ಅವನು. ಸರಿಯಾಗಿದೆ ಇಬ್ಬರು ಜೋಡಿ. ಆಹಾ, ಕಪ್ಪು ಗೆಲ್ಬೇಕಾದ್ರೆ ನೀತಿ ರೀತಿ ನಿಯತಿ ಇರ್ಲಿ. ಆ ಮುಗ್ಧ ಹನುಮಂತನ ಅಟ್ಯಾಕ್ ಮಾಡಿ ಯಾವನ ನಿಮ್ ಪ್ರೇಮಿ ಗೆಲ್ಸಕೋಣಕ್ಕೋಸ್ಕರನ ಅಟ್ಯಾಕ್ ಮಾಡಿದ್ದೀನೋ? ಹನುಮಂತನ ಮೇಲೆ ಹೆಂಗ್ ಅಟ್ಯಾಕ್ ಮಾಡಿದೆ? ವೈ ಡಿಡ್ ಯು ಅಟ್ಯಾಕ್ ಹನುಮಂತ? ಏನಕ್ಕೆ ಅಟ್ಯಾಕ್ ಮಾಡಿದೆ ನೀನು ಭವ್ಯ ಗೌಡನ? ಆ ಹೆಸರಿಗೆ ಕಳಂಕ ನೀನು, ಆ ಹೆಸರಿಗೆ ಕಳಂಕ. ಆ ಗೌಡ್ರು ಅನ್ನ ಹಾಕೋರು, ನ್ಯಾಯ ಕೊಡೋರು, ಸಮಾಜಕ್ಕೆ ಆಸ್ತಿ ಆಗೋರು ನಿಂತರ ಕುಯುಕ್ತಿ ಮಾಡಿ ಅಟ್ಯಾಕ್ ಮಾಡಿ ಅವನ್ ಯಾವನ ಬಕೆಟ್ಗೋಸ್ಕರ ನೀನ್ ಇಷ್ಟೆಲ್ಲ ಮಾಡ್ತಾ ಇರೋದು. ಆ ಬಕೆಟ್ ತ್ರಿವಿಕ್ರಮನ್ ಗೆಲ್ಸಕ್ಕೆ ಏನ್ ಬಾಳ್ತೀಯ ನೀನು ಒಂದ್ ಹೆಂಗ್ಸಾಗಿ? ಮಾನ ಮರ್ಯಾದೆ ಬೇಡವಾ ನಿನ್ಗೆ? ಗಂಡು ಮಕ್ಕಳ ಮೇಲೆ ಕೈ ಮಾಡ್ತೀಯಾ? ಏನೇ ರೈಟ್ಸ್ ನಿನ್ಗೆ? ಏನ್ ರೈಟ್ಸ್ ನಿನಗೆ ನಾನು ಇರ್ಬೇಕಾಗಿತ್ತು, ಬಿಚ್ಚಿಬಿಡ್ತಾ ಇದ್ದೆ ಮುಖವಾಡನ. ಹೇಳ್ತಾ ಇದ್ದೀನಲ್ಲ, ಅವನ ಹನುಮಂತ ನಿನ್ನ ಸಹಿಸ್ಕೊಂಡವನೆ. ಏನೋ ತೊಂದರೆ ಆಗ್ಬಿಡುತ್ತೆ ಅಂತ. ನಾನಿದ್ದಿದ್ರೆ ನಿಂದು ಬಿಚ್ಚಾಕ್ಬಿಡ್ತಾ ಇದ್ದೆ. ಅವಡವ್ ರಿಮೂವ್ಡ್, ನಿಂದು ಬಿಚ್ಚಾಕ್ತಾ ಇದ್ದೆ ಮುಖವಾಡನ. ಬೇರೆ ಏನು ಅನ್ಕೊಳಕ್ ಹೋಗ್ಬೇಡ. ಮಿಕ್ಕಿದ್ದಲ್ಲ ಅವನಿಗೆ, ತ್ರಿವಿಕ್ರಮ್ಗೆ ಕೊಟ್ಕೊಂಡು ನನಗೇನಾಗೈತೆ? ಅವನಲ್ಲಪ್ಪ ವಾರಸ್ದಾರ ತ್ರಿವಿಕ್ರಮ. ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸ್ತಾವ ಇವಳ ಕೈಯಲ್ಲಿ. ಇವಳು ನೋಡಕ್ಕೆ ಸ್ವಲ್ಪ ಬೆಳ್ಳಗ್ ನೋಡಕ್ ಚೆನ್ನಾಗವಳೆ. ಅದ್ರ ಅಡ್ವಾಂಟೇಜ್ ಮಾಡೋದೆಲ್ಲ ಕುಯುಕ್ತಿ ಬುದ್ಧಿ. ಬರೀ ಕೆಟ್ಟ ಕೆಲಸ, ಕುಯುಕ್ತಿ. ಅಲ್ಲಿ ಬಚ್ಚಿಕೊಂಡು ಹಾಲು ಕುಡಿಯೋದು, ಅವನಿಗೆ ತ್ರಿವಿಕ್ರಮ್ಗೆ ಹೋಗಿ ಹಾಲು ಕುಡ್ಸೋದು ಎಲ್ಲ ನಾವು ನೋಡ್ಬಿಟ್ಟಿದೀವಿ. ಇವಳು ಬಾಳೆಲ್ಲ ಇವಳನ್ನ ಇನ್ನ ಮಡ್ಕೊಂಡವ್ರೆ ಬಿಗ್ ಬಾಸ್ ಅವರು ಅಂತಂದ್ರೆ ನಿಜವಾಗ್ಲು 8th ವಂಡರ್ಸ್ ಆಫ್ ದ ವರ್ಲ್ಡ್. ನಿಯತ್ತಿನ ವ್ಯಕ್ತಿ ಅವನ್ ಪಾಪ ಹನುಮಂತ. ಆ ಹನುಮಂತನಿಗೆ ಕಪ್ಪು ಗೆದ್ದು ಬಿಡ್ತಾನೆ, ತ್ರಿವಿಕ್ರಮ್ಗೆ ನಾಮ ಆಗ್ಬಿಡುತ್ತೆ ಅಂತ ಇವಳು
ಮಾಡಬಾರ್ದು ಎಲ್ಲಾ ಕೃತ್ಯಗಳನ್ನು ಮಾಡ್ತಾ ಇದ್ದಾಳೆ. ಆ ಹನುಮಂತ ಅಂತವನು ಗೆಲ್ಬೇಕು ನಿಜವಾಗ್ಲು.